ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಅಮ್ಮನ ಬಗ್ಗೆ ಏನಾದ್ರು ಗೊತ್ತಾಯ್ತೇನ? ಇಲ್ಲ ಕಣ, ಎಲ್ಲ ಕಡೆ ಹುಡುಕಾಡಿದೆ, ಎಲ್ಲೂ ಸಿಗ್ತಾ ಇಲ್ಲ. ಅವ್ರು ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನು, ಮುಚ್ಕೊಂಡು ಮನೇಲಿ ಇರಬೇಕು ತಾನೆ. ಈ ನಾಟಕ ಎಲ್ಲ ಬೇಕಾ? ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ ನಮ್ಮನ್ನು ಆಟ ಆಡ್ಸೋಕ್ಕೆ. ಮನೆಗೆ ಹೋದರೆ ನಿಮ್ಮ ಅತ್ತಿಗೆ ಕಾಳಿ ಅವತಾರ ತಗೋತಾರೆ, ಅಪ್ಪ ಅಮ್ಮನ ಸರಿಯಾಗಿ ಹುಡುಕಿ ಅಂತ ತಲೆ ತಿಂತಾರೆ. ಈ ಟೈಮಲ್ಲಿ ಗೃಹಪ್ರವೇಶ ಬೇರೆ, ಅದನ್ನು ಮಾಡೋಣ ಅಂದರೆ ಅತ್ತೆ ಮಾವ ಬರೋವರೆಗೂ ನಾನು ಎಲ್ಲಿಗೂ ಬರಲ್ಲ ಅಂತ ಹೆದರಿಸ್ತಾ ಇದ್ದಾರೆ. ಅದು ಸರಿನೇ, ಆದರೂ ನೀನು ಅಪ್ಪ ಅಮ್ಮಂಗೆ ಹಾಗೆಲ್ಲ ಮಾತಾಡಿದ್ದು ತಪ್ಪು ಅನ್ಸತ್ತಪ್ಪ. ಹೌದಪ್ಪ, ಎಲ್ಲ ತಪ್ಪು ನಂದೆ, ನೀವೆಲ್ಲ ಸಭ್ಯಸ್ಥರು. ಹಾಗಲ್ಲ ಬ್ರೋ, ನನ್ನೇಗ ನಾನೇನು ಅವ್ರನ್ನ ಕೇಳಬಾರ್ದನ್ನು ಕೇಳಿದ್ದ, ಸತ್ಯ ಯಾಕೆ ಮುಚ್ಚಿಟ್ರಿ ಅಂತ ಪ್ರಶ್ನೆ ಮಾಡಿದೆ, ಅದು ತಪ್ಪೇನಾ? ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಬಂದ್ಬಿಟ್ರು. ರಿಟೈರ್ಡ್ ಆದಾಗ ಹೇಳಿಲ್ಲ, ಆಟೋ ಓಡಿಸಿದ್ದನ್ನು ಹೇಳಿಲ್ಲ. ಅಲ್ಲ ಕಣ, ಅಮ್ಮಂಗೆ ಅಣ್ಣ ಇದ್ದಾರೆ ಅನ್ನೋ ಸತ್ಯನೇ ಮುಚ್ಚಿಟ್ರು. ಹಾಂ, ನಮ್ಗೆ ಹೇಳ್ಬೋದಿತ್ತು ತಾನೆ, ಅದನ್ನು ಕೇಳ್ಬಿಟ್ಟೆ, ಅದು ದೊಡ್ಡ ತಪ್ಪಾಗೋಯ್ತು. ಬ್ರೋ, ಅವರು ಈ ವಿಷಯ ನಮ್ಮ ಹತ್ರ ಯಾಕೆ ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಇರಲ್ಲ ಅನ್ಸುತ್ತೆ, ಅದಕ್ಕೆ ಮುಚ್ಚಿಟ್ಟಿದ್ದಾರೆ. ನಾವು ಅದನ್ನು ಕೆಣಕಿ ತಪ್ಪು ಮಾಡಿದ್ವಿ ಅಂತ. ನೋಡೋ, ತಪ್ಪು ಮಾಡಬೇಕು, ತುಪ್ಪ ತಿನ್ನಬೇಕು, ಇಲ್ಲ ಅಂದರೆ ಬರೀ ಉಪ್ಪು ತಿಂತಿರ್ಬೇಕಾಗತ್ತೆ ನಾವು. ಅಲ್ಲ ಕಣೋ, ನಮಗೂ ಜೀವನದಲ್ಲಿ ಮೆರಿಬೇಕು, ಒಳ್ಳೆ ಕಾರ್ ತೊಗೋಬೇಕು ಅಂತ ಆಸೆ ಇರಲ್ವ? ನಿನಗೇನಪ್ಪ, ಮಾವ ಇದ್ದಾರೆ, ಎಲ್ಲ ಕೊಡ್ತಾರೆ, ತಗೋತೀಯ? ನಮ್ಗೆ ಹಂಗಾಗುತ್ತಾ? ಏನೋ ಸ್ವಲ್ಪ ಸಿಗಲಿ ಅಂತ ಪ್ರಯತ್ನ ಪಟ್ಟೆ, ತಪ್ಪೇನಾ? ತಪ್ಪು ಅಂತ ಹೇಳಿದಿಲ್ಲ ಕಣ, ಕೇಳೋದನ್ನು ನಯವಾಗಿ ಸ್ವಲ್ಪ ಸಮಾಧಾನವಾಗಿ ಕೇಳಬೋದಿತ್ತೇನೋ ಅಂತ. ನೋಡೋ, ಬದುಕೋಕೆ ಗೊತ್ತಿಲ್ದಿರೋರ ಹತ್ರ ಯಾವ ನಯನೂ ವರ್ಕೌಟ್ ಆಗಲ್ಲ ಕಣ. ನಾವು ಒಂದೇ ಕಿತ್ಕೋಬೇಕು, ಇಲ್ಲ ಬಾಚ್ಕೋಬೇಕು. ನಮ್ಮ ಅಪ್ಪನಿಂದ ಎರಡೂ ಆಗಲ್ಲ. ಮಾತೆತ್ತಿದ್ರೆ ಕೋಪ ಮಾಡ್ಕೋತಾರೆ, ಫಿಟ್ ಮಾಡ್ಕೊಳ್ಳೋದೊಂದು ಚೆನ್ನಾಗಿ ಗೊತ್ತಿದೆ ಅವ್ರು. ಇಷ್ಟು ವರ್ಷ ಆಯ್ತು ಕಣ, ಇನ್ಮೇಲೆ ಅವ್ರ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋಕೆ ಆಗಲ್ಲ ಕಣ. ಏನೋ ಅಪ್ಪ ಅಮ್ಮಂಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ವಿಚಾರಕ್ಕೆ ತಲೆನೇ ಹಾಕ್ತಿರ್ಲ ಕಣ. ಹೌದಪ್ಪ, ಅದೇ ಆಸ್ತಿ ಬಂದಿದ್ದಿದ್ರೆ ನನಗೂ ಪಾಲು ಕೊಡು ಅಂತ ನೆಕ್ಕೊಂಡು ಬರ್ತಾ ಇದ್ದೆ. ಈಗ ರಿಕ್ಸ್ ತೊಗೊಳ್ಳೋಣ ಅಂದರೆ ಹಾಗೆ ಜಾರ್ಕೊಳಕ್ಕೆ ನೋಡ್ತಾ ಇದೆಯಾ? ಹಾಂ, ಅದಕ್ಕೆ ಹೇಳಿರೋದಲ್ವಾ, ದುಶ್ಮನ್ ಕಿದಾರೆ ಅಂದರೆ ಬಗಲ್ ಮೇ ಅಂತ. ಆಯ್ತು ಬಿಡು, ಯಾರ್ದೋ ಮೇಲಿನ ಕೋಪ ನನ್ನ ಮೇಲೆ ಯಾಕೆ ಹಾಕ್ತಿದ್ಯಾ? ಅಪ್ಪ ಅಮ್ಮನ ಹುಡ್ಕೋಣ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಸರಿ ಆಯಿತು, ಬಾ. ರಿಂಗ್ ಬದಲಾಯಿಸ್ಕೊಳ್ಳಿ. ಈ ಖುಷಿ ಸಂದರ್ಭದಲ್ಲಿ ಯಾರಾದರೂ ಒಂದು ಹಾಡು ಆಡ್ಬೋದಾ? ಲಲಿತಾ, ನೀನು ಹಾಡು. ಅಯ್ಯೋ, ಏನ್ರಿ ನನಗೆ ಹಾಡಕ್ಕೆ ಹೇಳ್ತಿದ್ದೀರಾ? ನಾನು ಹಾಡಕ್ಕೆ ಶುರು ಮಾಡಿದ್ರೆ ಆಮೇಲೆ ಇಲ್ಲಿರೋರೆಲ್ಲ ಓಡೋಟೋಗ್ತಾರಷ್ಟೇ. ಅತ್ತೆ, ಚಂದನ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರ ಕೈಲಿ ಹಾಡ್ಸ್ಬೋದಲ್ವಾ? ಹೌದಲ್ವಾ, ಒಳ್ಳೆ ಐಡಿಯಾ. ಚಂದನ, ಅಮ್ಮ ಚಂದನ, ಅಮ್ಮ ಚಂದನ. ಚಂದನ,
ಚಂದನ, ನಮ್ಮೆಲ್ಲರೂ ಖುಷಿಗಾಗಿ ಒಂದು ಹಾಡು ಹೇಳಮ್ಮ. ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಎಲ್ಲರೂ ಹೇಳ್ತಾರೆ, ಕೇಳಿ ಸಂತೋಷ ಪಡ್ತೀವಿ. ಸರ್ ಅದು ಅದೆಲ್ಲ ಗೊತ್ತಿಲ್ಲ, ನೀನು ಹಾಡಲೇಬೇಕು, ಹಾಡು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದನವು ನಿನ್ನದು. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು, ಮನವು ನಿನ್ನದು.